ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಮೌಲ್ಯಾಂಕನ ಹಿಂದಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾನೆ ಇದ್ದೀನಿ. ಅಂದರೆ ಇಂದು ನಡೆದಂತಹ ನಿಮ್ಮ ಹಿಂದಿ ಪರೀಕ್ಷೆಯ ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಫಸ್ಟ್ ನಿಮಗೆ ಮಕ್ಕಳ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸರಿಯಾಗಿರುವಂತಹ ಉತ್ತರವನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. ಮೊದಲನೇ ಪ್ರಶ್ನೆ, ನಿಮ್ನಲಿಖಿತೋं में से स्त्री का पर्यायवाची शब्द. तो स्त्री के पर्यायवाची शब्द ಚಾಚಿ, ಕಾಕಿ, ಮಾತಾ, ಮಹಿಳಾ. ಸೊ ಹಾಗಾಗಿ ಮಹಿಳಾ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಬಾಲಕ್ ಸಾರೆ ಘರ್ ಕಾ ದುಲಾರಾತ. ಸೊ ರೇಖಾಂಕಿತ ಶಬ್ದ ಕಾ ಅನ್ಯ ಲಿಂಗ. ಸೊ ಬಾಲಕ್ಗೆ ಅನ್ಯ ಲಿಂಗ ಬಾಲಿಕಾ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಮೌಸಿ ವಿರೋಚಿತ್ ಕಹನಿಯ ಸುಂತೀತಿ. ಸೊ ಈ ವಾಕ್ಯದಲ್ಲಿರುವಂತಹ ಅನ್ಯ ವಚನ ಯಾವುದಂದ್ರೆ ಕಹನಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಜೀವನ್ ಮೇ ಆಶಾ ರಖ್ನಿ ಹೈ ನಾಕಿ. ಸೊ ಇಲ್ಲಿ ಆಶಾ ಅನ್ನೋ ಪದದ ವಿಲೋಮ ಶಬ್ದ ಕೇಳಿದರೆ ಆಶಾ ಅನ್ನೋದಕ್ಕೆ ವಿಲೋಮ ಶಬ್ದ ನಿರಾಶಾ. ಐದನೇ ಪ್ರಶ್ನೆ, ನಿಮ್ನಲಿಖಿತೋं में से ದೀರ್ಘ ಸಂಧಿ का ಉದಾಹರಣ. ಕೊಟ್ಟಿರೋದ್ರಲ್ಲಿ ದೀರ್ಘ ಸಂಧಿ ಆಪ್ಷನ್ ಎ ಗಣೇಶ ಇಸ್ ದ ರೈಟ್ ಆನ್ಸರ್. ಆರನೇ ಪ್ರಶ್ನೆ, ವಾಕ್ಯ ಪೂರ್ಣ ಹೋನೆ ಪರ್ ಲಗ್ನವಾಲ ವಿರಾಮ ಚಿಹ್ನೆ. ಸೊ ಯಾವುದು ಅಂದರೆ ಅದು ಪೂರ್ಣ ವಿರಾಮ ಚಿಹ್ನೆ ಆಗಿರ್ತದೆ. ಒಂದು ವಾಕ್ಯ ಕಂಪ್ಲೀಟ್ ಆದಮೇಲೆ ಪೂರ್ಣ ವಿರಾಮ ಚಿಹ್ನೆನ ಹಾಕಬೇಕು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏಳನೇ ಪ್ರಶ್ನೆ, ಸಾತಿ ಹಾತ್ ಬಡಾನ. ಸೊ ವಾಕ್ಯ में हाथ बढ़ाना मुहावरे का अर्थ सहयोग देना है इज द राइट आंसर. ಎಂಟನೇ ಪ್ರಶ್ನೆ, ನಿಮ್ನಲಿಖಿತ ವಾಕ್ಯೋं में से ಸಂಬಂಧಕಾರಕ ಪ್ರಯುಕ್ತ ಸಹಿ ವಾಕ್ಯ. ಸೊ ಇಲ್ಲಿ ಸಂಬಂಧಕಾರಕ ಪ್ರಯುಕ್ತ ಆಗಿರುವಂತಹ ವಾಕ್ಯ ಯಾವುದಪ್ಪ ಅಂದ್ರೆ ದಶರಥ ಕಿ ರಾಣಿ ಕೌಶಲ್ಯಾತಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು MCQ ಆಗುತ್ತೆ. ನೆಕ್ಸ್ಟ್ ಅನುರೂಪತಾ. सेकंड मेन, प्रथम दो शब्द की अनुरूपता के अनुसार तीसरे का अनुरूप शब्द लिखिए. सो ಮೊದಲನೇದು मौसी भीष्म कहानी गुलाब सिंह सुभद्र कुमारी चौहान. 10ನೇ ಪ್ರಶ್ನೆ, बस 2 रुपये में काका नारियल वाला केवल 50 पैसे काका नौवाला. 11ನೇ ಪ್ರಶ್ನೆ, सौर पंप सिंचाई सौर कुकर जुलाहा पचक लाल रंग ರುಕ್ನ ಹರ ರಂಗ ಚಲನ. ಸೊ ಇದಿಷ್ಟು ನಿಮಗೆ ಈ ಆನ್ಸರನ್ನು ನೀವು ಬರೆದಿರಬೇಕಾಗಿರುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್, ನಿಮ್ನಲಿಖಿತ ಪ್ರಶ್ನೋं के उत्तर एक एक वाक्य में लिखिए. 13ನೇ ಪ್ರಶ್ನೆ, बाबूबाई बाजार क्यों गए. 14ನೇ ಪ್ರಶ್ನೆ, शहरों के नाम किसमें सिमट रहे हैं. 15ನೇ ಪ್ರಶ್ನೆ, प्रत्येक पर पाग पर क्या अटकत रहा है. 16ನೇದು, रहीम किसको तिरस्कार न करने के लिए कहता है. ಸೊ ಇದಿಷ್ಟಕ್ಕೂ ಆನ್ಸರನ್ನು ಮಕ್ಕಳನ್ನ ನಿಮಗಿಲ್ಲಿ ಒಟ್ಟಿಗೆ PDF ಥರ ಹಾಕಿ ಆನ್ಸರ್ಸನ್ನು ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 4th ಮೇನಲ್ಲಿರುವಂತಹ 2-3 ವಾಕ್ಯ ಪ್ರಶ್ನೆ ಅದರದ್ದು ಸಹ ಕಂಪ್ಲೀಟ್ ಆನ್ಸರ್ಸನ್ನು ನಾನು ನಿಮಗೆ PDF ಅಲ್ಲಿ ಹಾಕಿರೋದ್ರಿಂದ ಆನ್ಸರ್ಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಡೈರೆಕ್ಟಾಗಿ ನಿಮಗೆ 5th ಮೇನಲ್ಲಿ 3-4 ವಾಕ್ಯಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ 25ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದ ಕಾ ಉಪದೇಶ ಕ್ಯಾ ಹೈ. ಸೊ ಈ ಪ್ರಶ್ನೆಗಳೆಲ್ಲ ನೀವು ಈಸಿಯಾಗಿ ಬರೆದಿರ್ತೀರ. 33ನೇ ಪ್ರಶ್ನೆ, ನಿಮ್ನಲಿಖಿತ ಗದ್ಯಾಂಶ का अनुवाद कन्नड़ भाषा में कीजिए. जीवन के खेलों का स्थान बहुत महत्वपूर्ण है. खेल छात्र जीवन का महत्वपूर्ण अंग है. छात्रों के लिए पढ़ाई के साथ साथ खेलना भी जरूरी है. ಸೊ ಇದರ ಸಂಪೂರ್ಣ ಅರ್ಥ ಏನಪ್ಪಾ ಅಂದರೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಆಟ ಮಹತ್ವಪೂರ್ಣವಾದ ಸ್ಥಾನವನ್ನು ಹೊಂದಿದೆ. ಸೊ ಮಕ್ಕಳ ಜೀವನದಲ್ಲಿ ವಿಶೇಷವಾಗಿ ಆಟ ಅನ್ನೋದು ತುಂಬ ಮಹತ್ವಪೂರ್ಣ ಅಂಗವಾಗಿದೆ. ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸದ ಜೊತೆಗೆ ಆಟವೂ ಸಹ ತುಂಬ ಅವಶ್ಯಕವಾಗಿದೆ ಅನ್ನೋದು ಈ ಒಂದು ಗದ್ಯಾಂಶದ ಅನುವಾದವಾಗಿರ್ತದೆ. ಹಾಗಾಗಿ ಇದೇ ರೀತಿ ನೀವು ಬರೆದಿರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ನಾನು ಹೇಳಿದ್ದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ 4 ಅಂಕಕ್ಕೆ ಕೇಲೋಕೆ ಕ್ಯಾ ಲಾಭ ಹೈ ಅದ್ರ ಬಗ್ಗೆ. ಸೊ ಹಾಗಾಗಿ ನೀವು ಬರೆದಿರ್ತೀರಾ. ನೆಕ್ಸ್ಟ್ ಪೋಯಮ್ ಇದೆ, ಸೊ ಪೋಯಮು ಸಹ ಬರೆದಿದ್ರೆ ಈಸಿ ಇದೆ. ನೆಕ್ಸ್ಟ್ ನಿಮಗೆ ಗದ್ಯಾಂಶವನ್ನು ಓದ್ಕೊಂಡು ಆನ್ಸರ್ ಬರೀಲಿಕ್ಕಿರುತ್ತೆ. ಸಮಾಚಾರ ಪತ್ರಕ್ಕೆ ಸೆ ಮನುಷ್ಯಕ್ಕೂ ಕಿಸ್ಕಿ ಜಾನ್ಕಾರಿ ಪ್ರಾಪ್ತ ಹೋತಿ ಹೈ. ಸೊ ಅದಕ್ಕೆ ಇಷ್ಟ ಆನ್ಸರನ್ನು ಬರೆದ್ರೆ ನೀವು ಫಸ್ಟ್ ಮಾರ್ಕ್ ಮಾಡಿದ್ದೀನಿ ನೋಡಿ, ಅಷ್ಟು ಆನ್ಸರನ್ನು ಬರ್ಕೊಳ್ಳಿ. ಈ 4 ಪ್ರಶ್ನೆಗೂ ಇಷ್ಟು ಆನ್ಸರನ್ನು ನೀವು ಬರೆದಿದ್ರೆ ಪೂರ್ಣವಾದ ಅಂಕವನ್ನು ಗಳಿಸಿರ್ತೀರ. ನೆಕ್ಸ್ಟ್ ನಿಬಂಧ
ಲಿಖಿಯಕ್ಕೆ ಕೇಳಿದ್ದಾರೆ. ಸೊ ಅದು ಸಹ ಇಂಟರ್ನೆಟ್, ಪರ್ಯಾವರಣ ಮತ್ತು ಪುಸ್ತಕೋಕ ಮಹತ್ವ. ಸೊ ಇಂಟರ್ನೆಟ್ ಅಥವಾ ಪರ್ಯಾವರಣ ಬರೆದಿರ್ತೀರ, ಈಸಿ ಇತ್ತು. ನೆಕ್ಸ್ಟ್ ಚುಟ್ಟಿ ಪತ್ರವನ್ನು ಕೇಳಿದ್ದಾರೆ. ಸೊ ಅದನ್ನು ಬರೆದಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಾಳೆ ಬರೆಯುವ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.